ರತನ್ ಟಾಟಾ ಪೂರ್ಣ ಹೆಸರು ರತನ್ ನಾವಲ್ ಟಾಟಾ. ಅವರು ಭಾರತೀಯ ಕೈಗಾರಿಕೋದ್ಯಮಿ, ಲೋಕೋಪಕಾರಿ ಮತ್ತು ಹೂಡಿಕೆದಾರರಾಗಿದ್ದರು. ಅವರು ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಅಸ್ಸಾಂ ವೈಭವ್, ಮಹಾರಾಷ್ಟ್ರ ಭೂಷಣ್ ಗೌರವ, ಡಾಕ್ಟರೇಟ್ ಆಫ್ ಲಿಟರೇಚರ್ ಗೌರವಗಳನ್ನು ಪಡೆದರು. ಅವರು ತಮ್ಮ ವ್ಯವಹಾರಕ್ಕೆ ಮಾತ್ರವಲ್ಲದೆ ಅವರ ನಮ್ರತೆ, ಲೋಕೋಪಕಾರ ಮತ್ತು ಉತ್ತಮ ಭಾರತಕ್ಕಾಗಿ ದೂರದೃಷ್ಟಿಗೆ ಹೆಸರುವಾಸಿಯಾದ ವ್ಯಕ್ತಿ. ಇದು ರತನ್ ಟಾಟಾರ ಕಥೆಯಾಗಿದೆ. ಕನಸುಗಳನ್ನು ನನಸಾಗಿಸಿದ ವ್ಯಕ್ತಿ. ರತನ್ ಟಾಟಾ ಅವರ ಸ್ಫೂರ್ತಿದಾಯಕ ಸಂದೇಶವು ಅವರ ಮೌಲ್ಯಗಳೊಂದಿಗೆ ಅನುರಣಿಸುತ್ತದೆ. ಒಮ್ಮೆ ಅವರು ಹೇಳುತ್ತಾರೆ, ಜನರು ನಿಮ್ಮ ಮೇಲೆ ಎಸೆಯುವ ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ಮಾರಕವನ್ನು ನಿರ್ಮಿಸಲು ಬಳಸಿ ಎಂದು ಹೇಳಿದರು. ಅವರು ಭಾರತದ ಅತ್ಯಂತ ಗೌರವಾನ್ವಿತ ಟಾಟಾ ಕುಟುಂಬದಲ್ಲಿ 1937ರಲ್ಲಿ ಜನಿಸಿದರು. ತನ್ನ ಹೆತ್ತವರ ವಿಚ್ಛೇದನದ ನಂತರ ತನ್ನ ಅಜ್ಜಿಯಿಂದ ಬೆಳೆಸಲ್ಪಟ್ಟ ರತನ್ ಟಾಟಾರ ಆರಂಭಿಕ ಜೀವನವು ಶಿಸ್ತು ಮತ್ತು ಮೌಲ್ಯಗಳಿಂದ ಗುರುತಿಸಲ್ಪಟ್ಟಿತು. ಅವರ ಆರಂಭಿಕ ಶಿಕ್ಷಣವು ಶಿಮ್ಲಾದ ಬಿಷಪ್ ಕಾಟನ್ ಶಾಲೆಯಲ್ಲಿ ಮತ್ತು ಮುಂದಿನ ಅಧ್ಯಯನವು ನ್ಯೂಯಾರ್ಕ್ನ ರಿವರ್ಡೇಲ್ ಕಂಟ್ರಿ ಶಾಲೆಯಲ್ಲಿ ನಡೆಯಿತು. ಆ ನಂತರ ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ವಾಸ್ತುಶಿಲ್ಪದಲ್ಲಿ ಮತ್ತು ನಂತರ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಲ್ಲಿ ವಾಸ್ತುಶಿಲ್ಪದಲ್ಲಿ ಪದವಿ ಪಡೆದರು. ಅವರ ಆರಂಭಿಕ ದಿನಗಳು ಅಂತಿಮವಾಗಿ ಅವರ ನಾಯಕತ್ವಕ್ಕೆ ಅಡಿಪಾಯ ಹಾಕಿದವು. ರತನ್ ಟಾಟಾ 1962ರಲ್ಲಿ ಟಾಟಾ ಸಮೂಹಕ್ಕೆ ಸೇರಿದರು. ಟಾಟಾ ಸ್ಟೀಲ್ನಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಬ್ಲೂ ಕಾಲರ್ ಕಾರ್ಮಿಕರೊಂದಿಗೆ ನೇರವಾಗಿ ಅಂಗಡಿಯಲ್ಲಿ ಕೆಲಸ ಮಾಡುವ ಮೂಲಕ ಅವರು ವಿಶಿಷ್ಟವಾದ ವಿಧಾನವನ್ನು ತೆಗೆದುಕೊಂಡರು. ಅವರ ಹಿನ್ನೆಲೆಯ ಕಾರಣದಿಂದ ಯಾರಿಗಾದರೂ ಇದು ಅಸಾಮಾನ್ಯ ಆಯ್ಕೆಯಾಗಿತ್ತು, ಆದರೂ ಇದು ಸಂಸ್ಥೆಯನ್ನು ತಳಮಟ್ಟದಿಂದ ಅರ್ಥಮಾಡಿಕೊಳ್ಳುವ ಅವರ ಬದ್ಧತೆಯನ್ನು ಪ್ರದರ್ಶಿಸಿತು. ಈ ವಿನಮ್ರ ಆರಂಭವು ರತನ್ ಟಾಟಾರ ನಾಯಕತ್ವದ ಶೈಲಿಯ ಮೇಲೆ ಆಳವಾದ ಪ್ರಭಾವ ಬೀರಿತು. ಇದು ಅವರಿಗೆ ಪ್ರತಿ ಹಂತದಲ್ಲೂ ಉದ್ಯೋಗಿಗಳ ಬಗ್ಗೆ ಸಹಾನುಭೂತಿ ಮತ್ತು ಗೌರವವನ್ನು ಮೂಡಿಸಿತು. ಈ ಅನುಭವವು ಅವರ ಜನಕೇಂದ್ರಿತ ನಾಯಕತ್ವದ ಬಗೆಗಿನ ಪ್ರಾಯೋಗಿಕ ವಿಧಾನಕ್ಕೆ ಅಡಿಪಾಯವನ್ನು ನಿರ್ಮಿಸಿತು. ಅದು ಅವರ ವೃತ್ತಿಜೀವನವನ್ನು ಮತ್ತು ಟಾಟಾ ಸಮೂಹದಲ್ಲಿ ಅವರು ಬೆಳೆಸಿದ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರತನ್ ಟಾಟಾ ಅವರು 1991ರಲ್ಲಿ ಟಾಟಾ ಸಮೂಹದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಅವರು ಹೆಮ್ಮೆಯ ಪರಂಪರೆಯನ್ನು ಮಾತ್ರವಲ್ಲದೆ ಸಾಂಪ್ರದಾಯಿಕ ಭಾರತೀಯ ಕಂಪನಿಯನ್ನು ಜಾಗತಿಕ ನಾಯಕನನ್ನಾಗಿ ಪರಿವರ್ತಿಸುವ ತುರ್ತು ಕಾರ್ಯವನ್ನು ಪಡೆದರು. ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯನ್ನು ಎದುರಿಸುತ್ತಿರುವ ಅವರು ನಾವೀನ್ಯತೆ, ಜಾಗತೀಕರಣ ಮತ್ತು ವೈವಿಧ್ಯತೆಗೆ ಆದ್ಯತೆ ನೀಡುವ ದಿಟ್ಟ ದೃಷ್ಟಿಕೋನವನ್ನು ಅಳವಡಿಸಿಕೊಂಡರು. ರತನ್ ಟಾಟಾಯವರ ನಾಯಕತ್ವದಲ್ಲಿ ಟಾಟಾ ಮೋಟಾರ್ಸ್ ಟಾಟಾ ಇಂಡಿಕಾವನ್ನು ಪ್ರಾರಂಭಿಸಿತು. ಇದು ಸಂಪೂರ್ಣವಾಗಿ ದೇಶದಲ್ಲಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ಭಾರತದ ಮೊದಲ ಕಾರು. ಈ ಉಪಕ್ರಮವು ಭಾರತೀಯ ಎಂಜಿನಿಯರಿಂಗ್ ಮತ್ತು ವಿನ್ಯಾಸಕ್ಕೆ ಒಂದು ಮೈಲಿಗಲ್ಲಾಗಿದ್ದು, ಟಾಟಾ ಮೋಟಾರ್ಸ್ ಅನ್ನು ಜಾಗತಿಕ ವಾಹನ ನಕ್ಷೆಯಲ್ಲಿ ಇರಿಸಿದೆ. ರತನ್ ಟಾಟಾ ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಟಿಸಿಎಸ್ನ ವಿಸ್ತರಣೆಯನ್ನು ಬೆಂಬಲಿಸುವ ಮೂಲಕ ಐಟಿ ಸೇವೆಗಳಲ್ಲಿನ ಸಾಮರ್ಥ್ಯವನ್ನು ಮುನ್ಸೂಚಿಸಿದರು. ಟಿಸಿಎಸ್ ಅಂತಿಮವಾಗಿ ಜಾಗತಿಕವಾಗಿ ಅತಿದೊಡ್ಡ ಐಟಿ ಸೇವಾ ಪೂರೈಕೆದಾರರಲ್ಲಿ ಒಂದಾಯಿತು. ಇದು ಟೆಕ್ ಜಗತ್ತಿನಲ್ಲಿ ಪ್ರಮುಖ ಆಟಗಾರನಾಗಿ ಭಾರತದ ಸ್ಥಾನವನ್ನು ಭದ್ರಪಡಿಸಿತು. 2008ರಲ್ಲಿ ರತನ್ ಟಾಟಾ ಅವರು ಟಾಟಾ ಜ್ಞಾನದ ಅಭಿವೃದ್ಧಿಯ ಮುಂದಾಳತ್ವ ವಹಿಸಿದರು. ಇದು ಲಕ್ಷಾಂತರ ಜನರಿಗೆ ಕೈಗೆಟುಕುವ ಚಲನಶೀಲತೆಯನ್ನು ಒದಗಿಸುವ ಪರಿಕಲ್ಪನೆಯ ಕಾರಾಗಿತ್ತು. ಟಾಟಾರವರು ಹಲವು ಸವಾಲುಗಳನ್ನು ಎದುರಿಸಿದರು. ಹೊಸ ಆವಿಷ್ಕಾರಗಳನ್ನು ಸಾಮಾನ್ಯ ಜನರಿಗೆ ಲಭ್ಯವಾಗುವಂತೆ ಮಾಡುವ ಟಾಟಾರ ಬದ್ಧತೆಯ ಸಂಕೇತವಾಗಿ ಜ್ಞಾನ ಹೊರಹೊಮ್ಮಿತು. ಇದು ರತನ್ ಟಾಟಾರ ಸಾಮಾಜಿಕವಾಗಿ ಪರಿಣಾಮಕಾರಿ ಉದ್ಯಮಶೀಲತೆಯ ನಂಬಿಕೆಯನ್ನು ಸಾಕಾರಗೊಳಿಸಿತು. ಒಂದು ಅವಮಾನವನ್ನು ಜಯಘೋಷವನ್ನಾಗಿ ಮಾಡಿದ ದೃಢ ನಂಬಿಕೆ ಮತ್ತು ದೃಷ್ಟಿಯಿಂದ ತುಂಬಿದ ಈ ಕಥೆ ರತನ್ ಟಾಟಾ ಅವರ ಜೀವಸಂಕಲ್ಪದ ಸಂಜೀವನಿಯಂತಾಗಿದೆ. 1999ರಲ್ಲಿ ಟಾಟಾ ಮೋಟಾರ್ಸ್ ಮೊದಲ ಬಾರಿಗೆ ಕಾರು ತಯಾರಿಕಾ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಫೋರ್ಡ್ ಕಾರ್ಯನಿರ್ವಾಹಕರು ಟಾಟಾ ತಂಡವನ್ನು ಅವರ ಕಾರು ತಯಾರಿಕೆ ಕನಸು ನಿಷ್ಪ್ರಯೋಜಕವೆಂದು ತಿರಸ್ಕರಿಸಿದರು. ಆದರೆ ಕೆಲವೇ ವರ್ಷಗಳ ನಂತರ ನಿಜಕ್ಕೂ ತೊಂದರೆ ಎದುರಿಸಬೇಕಾದವರು ಫೋರ್ಡ್ ಆಗಿದ್ದರು. ಫೋರ್ಡ್ ಸ್ವತಃ ತಮಗೆ ತೂಕವನ್ನು ಉಂಟುಮಾಡಿದ ಕಿರೀಟವಾಗಿದ್ದ ಬ್ರ್ಯಾಂಡ್ಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಅನ್ನು ಮಾರಾಟ ಮಾಡಲು ಒತ್ತಾಯಿಸಲಾಯಿತು. 2008ರಲ್ಲಿ ರತನ್ ಟಾಟಾ ಅವರು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಅನ್ನು $2.3 ಬಿಲಿಯನ್ ಖರೀದಿಸಿದರು ಮತ್ತು ಅದನ್ನು ಟಾಟಾದ ಕಿರೀಟದಲ್ಲಿ ಆಭರಣವಾಗಿ ಪರಿವರ್ತಿಸಿದರು. ಅವರ ನಾಯಕತ್ವದಲ್ಲಿ ಬ್ರ್ಯಾಂಡ್ಗಳು ಹೊಸ ಎತ್ತರಕ್ಕೆ ಏರಿತು, ಐಷಾರಾಮಿ ಮತ್ತು ನಾವೀನ್ಯತೆಯನ್ನು ಸಾಕಾರಗೊಳಿಸಿತು. ಈ ಸ್ವಾಧೀನವು ಟಾಟಾ ಅವರ ಸಂಕಲ್ಪ, ನಮ್ರತೆಯ ಶಕ್ತಿ ಮತ್ತು ಇತರರು ಅವಮಾನಿಸಿದಾಗಲೂ ಒಬ್ಬರ ದೃಷ್ಟಿಯನ್ನು ನಂಬುವ ಶಕ್ತಿಗೆ ಸಾಕ್ಷಿಯಾಯಿತು. ರತನ್ ಟಾಟಾ ಅವರ ವಿಧಾನವು ಗಮನಾರ್ಹವಾಗಿವೆ. ಅವರ ಟಾಟಾ ಸನ್ಸ್ನ 66%ನಷ್ಟು ಮಾಲೀಕತ್ವವನ್ನು ಚಾರಿಟಬಲ್ ಟ್ರಸ್ಟ್ಗಳು ಹೊಂದಿವೆ.
ಟಾಟಾ ಟ್ರಸ್ಟ್ಗಳ ಮೂಲಕ ರತನ್ ಟಾಟಾ ಅವರು ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ಧಿಯ ಉಪಕ್ರಮಗಳನ್ನು ಮುನ್ನಡೆಸಿದ್ದಾರೆ. ಈ ಪ್ರಯತ್ನಗಳಲ್ಲಿ ಬಡ ಪ್ರದೇಶಗಳಲ್ಲಿ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಮೂಲಸೌಕರ್ಯಗಳನ್ನು ನಿರ್ಮಿಸುವುದು, ಲಕ್ಷಾಂತರ ಜನರಿಗೆ ಅಗತ್ಯ ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದು ಸೇರಿವೆ. ನಾಯಿಗಳು ಮತ್ತು ಪ್ರಾಣಿಗಳ ಬಗೆಗಿನ ರತನ್ ಟಾಟಾರ ಪ್ರೀತಿಯು ಅವರ ಅತ್ಯಂತ ಪ್ರೀತಿಯ ಗುಣಗಳಲ್ಲಿ ಒಂದಾಗಿದೆ. ತಮ್ಮ ಕರುಣೆಗಾಗಿ ಹೆಸರುವಾಸಿಯಾಗಿರುವ ಅವರು ಪ್ರಾಣಿ ಕಲ್ಯಾಣಕ್ಕಾಗಿ ವಿವಿಧ ಉಪಕ್ರಮಗಳನ್ನು ಬೆಂಬಲಿಸಿದ್ದಾರೆ ಮತ್ತು ನಾಯಿಗಳಿಗೆ ತಮ್ಮ ಹೃದಯದಲ್ಲಿ ಯಾವಾಗಲೂ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ. ಮುಂಬೈನ ಬಾಂಬೆ ಹೌಸ್ ಪ್ರಧಾನ ಕಚೇರಿಯಲ್ಲಿ ಅವರು ಒಂದು ವಿಶಿಷ್ಟ ಸಂಪ್ರದಾಯವನ್ನು ಪರಿಚಯಿಸಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಆಶ್ರಯ ಪಡೆಯಲು ಬೀದಿ ನಾಯಿಗಳಿಗೆ ಬಾಗಿಲು ತೆರೆದಿರುತ್ತವೆ. ಬಾಂಬೆ ಹೌಸ್ ಫಾರ್ ಡಾಗ್ಸ್ ಎಂದು ಕರೆಯಲ್ಪಡುವ ಈ ಉಪಕ್ರಮವು ಬೀದಿ ಪ್ರಾಣಿಗಳಿಗೆ ಆಹಾರ, ನಿದ್ರೆ ಮತ್ತು ವೈದ್ಯಕೀಯ ಆರೈಕೆಗಾಗಿ ಮೀಸಲಾದ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಟಾಟಾರ ಪರಾನುಭೂತಿ ಮತ್ತು ದಯೆ ಮನುಷ್ಯರನ್ನು ಮೀರಿದೆ ಎಂಬ ನಂಬಿಕೆಯನ್ನು ಎತ್ತಿ ತೋರಿಸುತ್ತದೆ. 2012ರಲ್ಲಿ ರತನ್ ಟಾಟಾ ಅವರು ಅಧ್ಯಕ್ಷ ಸ್ಥಾನದಿಂದ ನಿವೃತ್ತರಾದರು, ಆದರೆ ಯುವ ಉದ್ಯಮಿಗಳನ್ನು ಪ್ರೇರೇಪಿಸುವಲ್ಲಿ ಮತ್ತು ದತ್ತಿ ಉಪಕ್ರಮಗಳ ಮೇಲೆ ಗಮನ ಕೇಂದ್ರೀಕರಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ರತನ್ ಟಾಟಾ ಎಂಬ ಹೆಸರು ಘನತೆ, ಬುದ್ಧಿವಂತಿಕೆ ಮತ್ತು ಉತ್ತಮ ಪ್ರಪಂಚದ ದೃಷ್ಟಿಕೋನಕ್ಕೆ ಸಮಾನಾರ್ಥಕವಾಗಿದೆ. ಅವರ ಪರಂಪರೆ ಕೇವಲ ಅವರ ಸಾಮ್ರಾಜ್ಯಕ್ಕಿಂತ ಹೆಚ್ಚಾಗಿದೆ, ಇದು ಲಕ್ಷಾಂತರ ಜನರ ಜೀವನದ ಮೇಲೆ ಅವರ ಪ್ರಭಾವವಾಗಿದೆ. ರತನ್ ಟಾಟಾರ ಪ್ರಯಾಣವು ನಿಜವಾದ ಶ್ರೇಷ್ಠತೆಯನ್ನು ಕೇವಲ ಸಂಪತ್ತು ಅಥವಾ ಶಕ್ತಿಯ ಮೂಲಕ ಸಾಧಿಸಲಾಗುವುದಿಲ್ಲ, ಆದರೆ ಸಮಗ್ರತೆ, ಸಹಾನುಭೂತಿ ಮತ್ತು ವ್ಯತ್ಯಾಸವನ್ನು ಮಾಡುವ ಬದ್ಧತೆಯ ಮೂಲಕ ಸಾಧಿಸಲಾಗುತ್ತದೆ ಎಂದು ನಮಗೆ ಕಲಿಸುತ್ತದೆ. ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿಯು ರತನ್ ಟಾಟಾರ ಮಾರ್ಗವನ್ನು ಅನುಸರಿಸಿದರೆ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಮತ್ತು ಭೂಮಿಯು ಭರವಸೆ ಮತ್ತು ಸಮೃದ್ಧಿಯ ಸ್ವರ್ಗವಾಗುತ್ತದೆ. ಅವರ ಜೀವನವು ಸಹಾನುಭೂತಿ, ಅಭಿವೃದ್ಧಿ ಹೊಂದುತ್ತಿರುವ ಸಮಾಜವನ್ನು ರಚಿಸಲು ಮತ್ತು ಎಲ್ಲರಿಗೂ ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ಇತರರಿಗೆ ಸ್ಫೂರ್ತಿ ನೀಡಲಿ. Ratan Tata quote, "If you want to walk fast, walk alone. But if you want to walk far, walk together." Ratan Tata's famous quote, "I don't believe in taking right decisions. I take decisions and make them right." Let's come together to celebrate Ratan Tata's legacy. Please comment, Jai Jai Ratan Tata, salute to Ratan Tata, for a true visionary and a man of unwavering character. Let's keep his spirit alive by spreading his message of compassion and vision for a better world. Thank you for watching. Please like, subscribe, and comment.